ವೆಲ್ಕಮ್ ಬ್ಯಾಕ್ ಟು ಹೋಮ್ ಡೆಲಿಷಿಯಸ್ ರೆಸಿಪಿ. ಇವತ್ತು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ಪೈಸಸ್ನ ನೀವು ತೊಗೊಬೇಕಾಗುತ್ತೆ. ಇಲ್ಲಿ ನಾನು ಪಲಾವ್ ಎಲೆ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಕಲ್ಲೂವ ಮತ್ತು ಮರಾಠ ಮುಗ್ಗು ನಾನು ತೊಗೊಂಡಿದ್ದೀನಿ. ಇದೆಲ್ಲ ಬಿರಿಯಾನಿಗೆ ತುಂಬ ಒಳ್ಳೆ ಫ್ಲೇವರ್ ಕೊಡೋಕ್ಕೆ ನಾವು ಹಾಕೊಬೇಕಾಗುತ್ತೆ. ಮತ್ತು ನಾನಿಲ್ಲಿ 2 ಈರುಳ್ಳಿ ಹಚ್ಕೊಂಡಿದ್ದೀನಿ, 2 ಟೊಮೆಟೊ ಮತ್ತು ಪುದೀನ ಮತ್ತು ಕರಿಬೇವನ್ನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಜಾರ್ನಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಎಲೆ, ಜೀರಿಗೆ, ಏಲಕ್ಕಿ ಹಾಕ್ಕೊಂಡು ಇದನ್ನು ರುಬ್ಬಬೇಕಾಗುತ್ತೆ. ಸ್ವಲ್ಪ ರುಬ್ಬಾದ ಮೇಲೆ ಇದನ್ನು ಓಪನ್ ಮಾಡಿ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಒಗ್ಗರಣೆ ಮಾಡೋಕ್ಕಂತ ನಾನು ಕುಕ್ಕರಲ್ಲಿ 3 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಮತ್ತು ಇದಕ್ಕೆ ಎಣ್ಣೆನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಬೇಕಾಗುತ್ತೆ. ಕಾದಾದಮೇಲೆ ಆವಾಗಲೇ ಎತ್ತಿಟ್ಕೊಂಡಿದ್ರಲ್ಲ ಚಕ್ಕೆ, ಲವಂಗ, ಪಲಾವ್ ಎಲೆ ಅದನ್ನೆಲ್ಲ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಈರುಳ್ಳಿ ಹಾಕಬೇಕಾಗುತ್ತೆ. ಈರುಳ್ಳಿ ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮತ್ತು ಪುದೀನ ಮತ್ತು ಕರಿಬೇವು ಮಿಕ್ಸ್ ಮಾಡ್ಕೊಂಡಿರೋದನ್ನು ಆವಾಗಲೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಪೇಸ್ಟನ್ನ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಕೂಡ ಇದು ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಇದನ್ನು ನೀರಲ್ಲಿ ತೊಳ್ಕೊಂಡು ಮತ್ತೆ ಇದರೊಳಗಡೆ ಕ್ಲೀನಾಗಿ ಹಾಕ್ಕೊಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ಚಿಕನ್ ಹಾಕ್ತಾ ಇದ್ದೀನಿ. ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಹಾಕಾದ್ಮೇಲೆ ಬೇಕಂದರೆ ನೀವು ಬಿರಿಯಾನಿ ಪೌಡರ್ ಹಾಕ್ಕೊಬೋದು, ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ನಾನು ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಲೋಟ ಅಕ್ಕಿ ತೊಗೊತಾ ಇದ್ದೀನಿ. 4 ಲೋಟಕ್ಕೆ 8 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವೇನಾದರೂ 2 ಲೋಟ ಅಕ್ಕಿ ತೊಗೊಂಡಿದ್ರೆ 4 ಲೋಟ ನೀರು ಹಾಕಬೇಕಾಗುತ್ತೆ. ಇಲ್ಲ 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರು ಹಾಕ್ಕೊಬೇಕಾಗುತ್ತೆ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಬೇಕು. ನಾನಿಲ್ಲಿ 8 ಲೋಟ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು 4 ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ ಬಿರಿಯಾನಿಗೆ. ನೀರು ಹಾಕ್ಕೊಂಡಾದ್ಮೇಲೆ ಅಳತೆ ನೋಡಿ ಉಪ್ಪು ಹಾಕ್ಕೊಬೇಕು. ಇದು ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಬಾಯ್ಲ್ ಆಗಬೇಕಾದ್ರೆ 1 ಸ್ಪೂನಲ್ಲಿ ನೀವು ಮೊಸರು ಹಾಕ್ಕೊಬೇಕಾಗುತ್ತೆ. ಮೊಸರು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಅದೇ ಸ್ಪೂನಲ್ಲಿ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಬೀಜನ ಸಪ್ರೇಟ್ ಮಾಡಬೇಕು. ಆ ನಿಂಬೆಹಣ್ಣು ರಸ ಮಾತ್ರ ಹಾಕಬೇಕು. ಹಾಕಾದ್ಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ಬೇಕಂದರೆ ಆವಾಗ ಖಾರದ ಪುಡಿನೂ ನಾನು 2 ಅಕ್ಕಿ ತೊಗೊತಾ ಇದ್ದೀನಿ. ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಬಾಸುಮತಿ ಅಕ್ಕಿ ಮತ್ತು 2 ಲೋಟ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಅಕ್ಕಿನ ಚೆನ್ನಾಗಿ ತೊಳಿಬೇಕಾಗುತ್ತೆ. ಅಕ್ಕಿ ತೊಳೆದಾದ್ಮೇಲೆ ಅಕ್ಕಿನೆಲ್ಲ ಈ ನೀರಿಗೆ ಹಾಕ್ಕೊಬೇಕು. ಎಲ್ಲ ಅಕ್ಕಿನೂ ಹಾಕ್ಕೊಂಡು ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಒಂದು 2 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಬೇಕು. ಒಂದು 3 ವಿಷಲ್ ಆದಮೇಲೆ ಇದನ್ನು ಕುಕ್ಕರ್ನ ಓಪನ್ ಮಾಡಬೇಕು. ಓಪನ್ ಮಾಡಾದ್ಮೇಲೆ ಈ ಬಿರಿಯಾನಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೆಳಗಡೆ ಇಟ್ಟಿದ್ದ ಮಸಾಲ ಎಲ್ಲನೂ ಕರೆಕ್ಟಾಗಿ ಬಿರಿಯಾನಿಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಆದಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಸೊ ಟೇಸ್ಟಿಯಾದ ಬಿರಿಯಾನಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.